ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಷಯ ಹಿಂದೂಗಳು ಹೇಗೆ ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಉಳಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಹೀಗೆ ಇರೋ ಜನ್ರೇಷನ್ ನಮಗೆ ಮದುವೆ ಬೇಡ, ಮಕ್ಕಳು ಬೇಡ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದು ಕೋರ್ ಲಿವಿಂಗಲ್ಲಿ ಇದ್ದು ಮಜವಾಗಿದ್ದು ಸಾಯೋಣ, ಜವಾಬ್ದಾರಿಗಳು ಏನಕ್ಕೆ ಅನ್ನೋ ಒಂದು ಮನೋಭಾವವನ್ನು ತಾಳಿದ್ದಾರೆ. ಇದರಿಂದ ನಮ್ಮ ದೇಶ ಹಿಂದೂ ರಾಷ್ಟ್ರ ಉಳಿಯಲ್ಲ. ನಾವೆಲ್ಲ ಮೈನಾರಿಟೀಸ್ ಆಗಿ ಸಾಯಬೇಕಾಗುತ್ತೆ. ಮೈನಾರಿಟೀಸ್ ಆದರೆ ಬೇರೆ ಮೆಜಾರಿಟಿ ಆಗಿರೋರು ನಮ್ಮನ್ನು ತುಳಿದು ಮೇಲೆ ಮುಂದಕ್ಕೆ ಹೋಗ್ತಾರೆ. ಅದರಿಂದ ಕೊನೆಗೆ ಒಂದು ದಿನ ಏನು ಬರುತ್ತದೆ ಅಂದರೆ, ಪಠ್ಯಪುಸ್ತಕಗಳಲ್ಲಿ ಹಿಂದೂಗಳನ್ನವರು ಇದ್ದರು ಅನ್ನೋ ಒಂದು ಮಾತನ್ನು ನಾವು ಅಲ್ಲಿಂದ ವಿಷಯವನ್ನು ತಿಳ್ಕೋಬೇಕಾಗುತ್ತೆ. ಈ ಒಂದು ಸಿಚುವೇಶನ್ಸ್ ಬರಬಾರ್ದು ಅಂದರೆ ದಯವಿಟ್ಟು ಫ್ರೆಂಡ್ಸ್, ಹಿಂದೂಗಳಿಗೆ ದಯವಿಟ್ಟು ಮದುವೆ ಅನ್ನೋದು ದೂರಕ್ಕೆ ತಳ್ಳಬೇಡಿ. ಯಾಕಂದರೆ ಯಾರ್ಯಾರೋ 3-4 ಮದುವೆ ಆಗಿ 10 ಮಕ್ಕಳು ಇರ್ತಾರೆ. ನಾವು ಹಿಂದೂಗಳು ಹಂಗೆಲ್ಲ ಮಾಡೋದು ಕಮ್ಮಿ. ಸೊ ಫ್ಯಾಮಿಲಿ ಆಗಿ ಮದುವೆ ಆಗಿ 2 ಅಥವಾ 3 ಮಕ್ಕಳು ಒಂದು ಫ್ಯಾಮಿಲಿಗೆ ಇದ್ದರೆ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ ಅನ್ನೋ ನನ್ನ ಅತಿಯಾದ ಆಸೆ. ಸೊ ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆಂದು ನಾನು ತಿಳಿದಿರುತ್ತೇನೆ ಮತ್ತು ಭಾವಿಸುತ್ತೇನೆ. ನಮಸ್ಕಾರ.